ಹೇಳಿದ್ರುವ? ಸರ್, ನಾವೆಲ್ಲರೂ ಹುಡುಕ್ತಾ ಇದ್ದಿದ್ ಕಳ್ಳ ಸಿಕ್ಬಿಟ್ಟ ಸರ್. ವಾಟ್? ಆರ್ ಯು ಸೀರಿಯಸ್? ಯಾರದು? ಸರ್, ಅದು ಇವಾಗ ಹೇಳೋದು ಬೇಡ. ನಾಳೆ ಗಾರ್ಮೆಂಟ್ಸಲ್ಲಿ ಎಲ್ರೂ ಮುಂದೆ ಅವನು ಬಂದಾಗ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ. ನಾಳೆನೇ ಹೇಳ್ತೀನಿ ಸರ್. ಯಾಕೆ ಧ್ರುವ? ಈಗ ಹೇಳಿದ್ರೆ ಏನಾದರೂ ಸಮಸ್ಯೆನಾ? ಸರ್, ನಾಳೆ ತುಂಬ ಆಶ್ಚರ್ಯಗಳು ಕಾದಿದೆ. ನಾಳೆನೇ ಈ ವಿಚಾರ ತಿಳ್ಕೊಂಡ್ರೆ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಓಕೆ, ವಾಟ್. ನಾನು ನಾಳೆ ಆಗದೆ ಕಾಯ್ತಿರ್ತೀನಿ. ಸರ್, ಇನ್ನೊಂದು ರಿಕ್ವೆಸ್ಟು. ನಾಳೆ ಬರಬೇಕಾದ್ರೆ ದಯವಿಟ್ಟು ರಾಜೇಂದ್ರ ಸರ್ನ ಕರ್ಕೊಂಡು ಬರ್ತೀರಾ? ಆಬ್ವಿಯಸ್ಲಿ ಅವ್ರು ಖಂಡಿತ ಬರ್ತಾರೆ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗಲೇಬೇಕು. ಸರಿ ಸರ್, ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್, ಬಾಯ್ ಸರ್. ಧ್ರುವ ಅವ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮೈನಾ ಅವ್ರೆ, ರಮೇಶನ್ಗೇನೋ ದುಡ್ಡಿನ ಅವಶ್ಯಕತೆ ಇತ್ತು. ಆದ್ರೆ ಬಾಲರಾಜ್ ಸರ್ಗೆ ದುಡ್ಡಿನ ಮೋಹ ಐತೆ. ಅದು ಸರಿನೇ ಮೈನಾ ಅವ್ರೆ. ಆದ್ರೆ ಅರವಿಂದ್ ಸರ್ ಒಳ್ಳೆ ಡೆಸಿಗ್ನೇಷನ್ ಅಲ್ಲಿದ್ದಾರೆ. ಪುಷ್ಪಕ್ ಸರು, ರಾಜೇಂದ್ರ ಸರ್ ಅವ್ರನ್ನ ಎಷ್ಟೋ ನಂಬ್ತಾರೆ. ಅಷ್ಟೆಲ್ಲ ಇದ್ರು ಅವ್ರು ಯಾಕೆ ಅವ್ರಿಗೆ ದ್ರೋಹ ಮಾಡ್ತಾ ಇದ್ದಾರೆ? ಅವ್ರಿಗೆ ಮನ್ಸಾದ್ರೂ ಹೇಗ್ ಬಂತು? ಅವ್ರಿಬ್ರು ವಿಷಯ ಹಾಕ್ಬಿಡಿ. ಅರವಿಂದ್ ಸರ್ಗೆ ನಿಮ್ಮೇಲ್ ಕೋಪ ಜಾಸ್ತಿನೇ ಐತೆ. ಅಲ್ಲ, ಕೋಪ ಮಾಡ್ಕೊಳ್ಳೋಂಥದ್ ನಾನು ಅವ್ರಿಗೇನ್ ಮಾಡಿದೀನಿ? ಅವ್ರ ಜೇಬಿಂದ ದುಡ್ಡು ತಾಗ್ದೇನು ನಾನು ಎಂಪ್ಲಾಯ್ಸಿಗೆ ಕೊಡ್ತಿಲ್ವಲ್ಲ. ಪೀಸ್ ವರ್ಕ್ ಮೇಲೆ ಇನ್ಸೆಂಟಿವ್ ಕೊಡೋದು ಒಳ್ಳೇದು ಅಂತ ಪುಷ್ಪಕ್ ಸರಿಗ್ ಒಂದ್ ಮಾತು ಹೇಳ್ದೆ. ಅವ್ರು ಅದಕ್ಕೆ ಓಕೆ ಅಂತ ಹೇಳಿದ್ರು. ಅದ್ರಲ್ಲಿ ಅವ್ರಿಗೇನ್ ಪ್ರಾಬ್ಲಮ್? ರಮೇಶ್ಗೂ ಬಾಲರಾಜ್ ಸರ್ಗೂ ದುಡ್ಡಿನ ಮೋಹ ಐತೆ. ಅರವಿಂದ್ ಸರ್ಗೆ ಅಧಿಕಾರದ ಆಸೆ ಐತೆ. ನೀವು ಏನೇ ಮಾತಾಡೋದಿದ್ರು ಅರವಿಂದ್ ಸರ್ ಹತ್ರ ಮಾತಾಡ್ದೆ, ನೇರವಾಗಿ ಪುಷ್ಪಕ್ ಸರ್ ಹತ್ರ ಮಾತಾಡ್ತೀರಾ. ಅದಕ್ಕೆ ಅವ್ರಿಗೆ ಕೋಪ ಇರ್ಬೋದು. ಇಲ್ಲ ಮೈನಾ ಅವ್ರೆ, ನಾನ್ ಎಲ್ಲಾ ವಿಷಯದಲ್ಲೂ ಅರವಿಂದ್ ಸರ್ನ ಬಿಟ್ಟು ಪುಷ್ಪಕ್ ಸರ್ ಹತ್ರ ಹೋಗಿ ಮಾತಾಡಲ್ಲ. ಆಕ್ಚುಲಿ ಅರವಿಂದ್ ಸರ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟೆ ಹೋಗಿ ಮಾತಾಡೋದು. ಆದ್ರೆ ಈ ವಿಚಾರದಲ್ಲಿ ಅರವಿಂದ್ ಸರ್ ಹೋಕೆ ಹೇಳಲ್ಲ ಅಂತ ಅನ್ನಿಸ್ತು. ಮತ್ತೆ ಎಂಪ್ಲಾಯೀಸ್ ಅಷ್ಟು ಕಷ್ಟ ಪಡ್ತಾ ಇದ್ದಾರೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಪುಷ್ಪಕ್ ಸರ್ ಹತ್ರ ನೇರವಾಗಿ ಹೋಗಿ ಮಾತಾಡ್ದೆ. ಅದ್ರಲ್ಲೇನಿದೆ? ಹೋಗ್ಲಿ ಬಿಡಿ. ಅರವಿಂದ್ ಸರಿಗೆ ಇದೆಲ್ಲ ಅರ್ಥ ಆಗ್ತಿಲ್ಲ ಅಂದ್ರೆ ನಾವೇನೋ ಮಾಡಕ್ ಆಗಲ್ಲ. ಅದಕ್ ನೀವ್ಯಾಕೆ ಇಷ್ಟೊಂದು ಸಂಕಟ ಪಡ್ತಿದ್ದೀರಾ? ನೋಡಿದ್ರು ಅವ್ರೆ, ಇಷ್ಟು ದೊಡ್ಡ ವಿಷಯ, ಇಷ್ಟು ದೊಡ್ಡ ತಪ್ಪು ಮಾಡಿರೋರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ನಾಳೆ ದಿನ ನಮಗೂ ಸಮಸ್ಯೆ ಆಗತ್ತೆ. ನನಗ್ ಯೋಚನೆ ಏನಪ್ಪಾ ಅಂದ್ರೆ, ನಾಳೆ ರಮೇಶ್ ಬರ್ತಾನೋ ಇಲ್ವೋ, ಅವ್ನು ಏನ್ ಮಾಡ್ತಾನೋ ಏನೋ ಅನ್ನೋದೆ. ನೀವ್ ಯೋಚನೆ ಮಾಡಬೇಡಿ. ನಾಳೆ ರಮೇಶ್ ಕರೆಕ್ಟಾಗಿ ಆನ್ ಟೈಮ್ ಗಾರ್ಮೆಂಟ್ಸ್ ಅಲ್ಲಿ ಇರ್ತಾನೆ. ಅವನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ಆನಂದ್ ಕೊಟ್ಟಿದ್ದೀನಿ. ಬರ್ಬೇಕು ಅವನು. ಒಂದು ಎಲ್ಲ ಸತ್ಯನೂ ಎಲ್ರ ಮುಂದೆನೂ ಒಪ್ಕೋಬೇಕು. ಅರವಿಂದ್ ಸರು, ಬಾಲರಾಜ್ ಸರು ಈ ಕಂಪ್ನಿಗೆ ಎಷ್ಟು ದ್ರೋಹ ಮಾಡಿದ್ದಾರೆ ಅಂತ ಇಡೀ ಗಾರ್ಮೆಂಟ್ಸ್ ಅವ್ರಿಗೆ ಗೊತ್ತಾಗ್ಬೇಕು. ಅಲ್ಲ ಧ್ರುವ ಅವ್ರೆ, ಅಧಿಕಾರದ ಆಸೆಗೆ, ದುಡ್ಡಿನ ಆಸೆಗೆ ಕಂಪ್ನಿಗೆ ಇಷ್ಟೊಂದು ದ್ರೋಹ ಮಾಡ್ತಾರ? ಹಾಗೆ ಮಾಡೋದಕ್ಕೆ ಮನಸಾಕ್ಷಿ ಆದ್ರೂ ಹೇಗೆ ಒಪ್ಕೋಬೇಕು? ನಾಳೆ ರಮೇಶ ಉಲ್ಟಾ ಹೊಡಿದೆ ಹೋದ್ರೆ ಸಾಕು, ನಾವು ಪಟ್ಟ ಶ್ರಮ ಎಲ್ಲ ಸಾರ್ಥಕ ಆಗತ್ತೆ. ಅವನ್ ಹಾಗೆಲ್ಲ ನಡ್ಕೊಂಡಿದ್ ನೋಡಿದ್ರೆ ಅವನ್ ತಪ್ಪ ಅವನ್ಗೆ ಅರಿವಾಗಿದೆ. ನಾಳೆ ದಿನ ಅವನ್ ತಪ್ಪೆಲ್ಲ ಒಪ್ಕೊಂತಾನೆ ಅಂತ ನನ್ಗೆ ಅನ್ನಿಸ್ತಿದೆ. ಮೈನಾ ಅವ್ರೆ, ನಾಳೆ ಬೆಳಿಗ್ಗೆ ತುಂಬಾ ಕೆಲಸ ಇದೆ, ಬನ್ನಿ ಮಲ್ಗಕ್ ಹೋಗೋಣ. ಇವತ್ತು ಟೆರೆಸ್ ಮೇಲೆ ಮಲ್ಗಣ್ವಾ? ಮಳೆ ಬಂದ್ರೆ? ಆಕಾಶದಲ್ಲಿ ಚಂದ್ರನ್ ಆಗ್ತಿದ್ದಾನೆ, ಮಳೆ ಬರಲ್ಲ. ಬನ್ನಿ ಹೋಗೋಣ. ಆದ್ರೂ ಏನಾದ್ರೂ ಬನ್ನಿ ಸುಮ್ನೆ. ಊಟ ಮಾಡೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅದ್ಕೆ, ಇವ್ರ ಮನೇಲಿ ಒಬ್ಬರೇ ಇದ್ದಾರಲ್ಲ, ಊಟ ಮಾಡಿದ್ರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ.